ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಕಂಟ್ರಿ ಎಗ್ ಫಾರ್ಮ್ಸ್ಗೆ ಸ್ವಾಗತ. ಇಷ್ಟು ದಿನ ಶಾರ್ಟ್ ವೀಡಿಯೋಸ್ ನೋಡ್ತಾ ಇದ್ರಿ ನೀವು. ಈಗ ನಾವು ಲಾಸ್ಟ್ ವೀಕಿಂದ ಪ್ಲ್ಯಾನ್ ಮಾಡ್ಕೊಂಡ್ವಿ, ಆ್ಯಕ್ಚುಲಿ ಏನೋ ಒಂದು ಫುಲ್ ಲೆಂತ್ ವೀಡಿಯೋ ಕೊಡೋಣ ಅಂತ. ಲಾಸ್ಟ್ ವೀಕ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ಮಾಡ್ತಾಯಿದ್ದೀವಿ. ಈಗ ಸಿಂಪಲ್ ಟೂರ್ ಆ್ಯಕ್ಚುಲಿ ನಾವೇನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಕಂಟ್ರಿ ಎಗ್ ಫಾರ್ಮ್ಸ್ ಅಂದರೆ ಏನು, ಇದಕ್ಕೊಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ಆ್ಯಕ್ಚುಲಿ ನಾವೀಗ ಪ್ಲ್ಯಾನ್ ಮಾಡಿಕೊಂಡು ಈಗ ಒಂದು ವೀಡಿಯೋ ಕೊಡ್ತಾಯಿದ್ದೀವಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ, ದಯವಿಟ್ಟು ಎಲ್ಲ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ಹೇಳ್ಬೋದು, ತೊಂದರೆ ಇಲ್ಲ. ನಾವು ಯಾವಾಗ ಆಲ್ವೇಸ್ ವೆಲ್ಕಮ್. ಕ್ರಿಟಿಕ್ಸ್ಗೆ ನಾವೇನು ನಮ್ಮ ತೊಂದರೆ ಇಲ್ಲ. ಈಗ ಕಂಟ್ರಿ ಎಗ್ ಫಾರ್ಮ್ಸ್ ಅಂದರೆ ಏನು ಅಂತಂದರೆ, ನಾವು ಲಾಸ್ಟ್ 6 months ಬ್ಯಾಕು ನಮಗೊಂದು ಆ್ಯಕ್ಚುಲಿ ಒಂದು ಐಡಿಯಾ ಬಂತು. ಏನಂತಂದರೆ, ಈಗ ಈ ಆರ್ಗ್ಯಾನಿಕ್ ಫುಡ್ಡು ಯಾರಿಗೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಇಲ್ಲ. ನಮ್ಮ ಕೈಲಾಗೋದನ್ನ ಅಟ್ಲೀಸ್ಟ್ ನಾವು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ನಮ್ಮ ಟೀಮು. ಈಗ ಬ್ರಾಯ್ಲರ್ ಚಿಕನ್ನು 3 ತಿಂಗಳು 4 ತಿಂಗಳು ಬೆಳೆಯೋ ಕೋಳಿನ 1 ತಿಂಗಳಲ್ಲಿ ಬೆಳೆಸ್ತಾ ಇದ್ದಾರೆ. 31st ಡೇ ನಮಗೆ ತಿನ್ನೋಕೆ ಕೊಡ್ತಾರೆ. ಅದರಲ್ಲಿ ಎಷ್ಟು ಮಾತ್ರ ಏನೋ ಹೆಲ್ದಿಯಾಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಇಟ್ಟಿದ್ದು ಮೊಟ್ಟೆ ಎಷ್ಟು ಮಾತ್ರ, ಕೋಳಿನೇ ಹೆಲ್ದಿಯಾಗಿಲ್ಲ ಅಂದರೆ ಮೊಟ್ಟೆ ಎಷ್ಟು ಮಾತ್ರ ಹೆಲ್ದಿಯಾಗಿರುತ್ತೆ. ಈಗ ಕಂಟ್ರಿ ಎಗ್ಸ್ ಅಂದರೆ ಆ್ಯಕ್ಚುಲಿ ಮೇಯ್ನ್ ಪರ್ಪಸ್ ನಾವು ನಾಟಿ ಕೋಳಿ ಮೊಟ್ಟೆ ಜನರಿಗೆ ರೀಚ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಮೋಸ್ಟ್ಲಿ ಬಿಸ್ನೆಸ್ ಅನ್ನೋದಕ್ಕಿಂತ ನೋ ಪ್ರಾಫಿಟ್ ನೋ ಲಾಸ್ ಬಿಸ್ನೆಸ್ ಥರ, ನೋ ಪ್ರಾಫಿಟ್ ನೋ ಲಾಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಇದರಲ್ಲಿ ನಮಗೆ ನಾವು ಯಾವುದೇ ರೀತಿ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮಗೆ ನಾವು ಇನ್ವೆಸ್ಟ್ ಮಾಡ್ತೀವಿ, ಆ ಇನ್ವೆಸ್ಟ್ ಮಾಡಿದ್ದು ಬಂದರೆ ಸಾಕು ಅನ್ನೋ ಥರ ನಾವು ಥಿಂಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಕಂಟ್ರಿ ಎಗ್ಸ್ ಅಂದರೆ, ಈಗ ನಾವು ನಾಟಿ ಕೋಳಿ ಮೊಟ್ಟೆ ಸುಮಾರು ಜನಕ್ಕೆ ಅವೈಲಬಿಲಿಟಿ ಇರೋದಿಲ್ಲ. ಇದು ನೀವು ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಹೋದರೆ ಕೂಡ ಮೊಟ್ಟೆ ಬೇಕಂದರೆ ಒಂದು 2-3 days ಬಿಫೋರ್ ಹೇಳಬೇಕಾಗತ್ತೆ. ನೀವು ಟೈರ್ 1 ಟೈರ್ 2 ಸಿಟೀಸಲ್ಲಿ ನೀವು ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗೋಲ್ಲ. ಎಲ್ಲೂ ನಿಮ್ಗೆ ಸಿಗೋದು ಇಲ್ಲ. ಇದು ಆನ್ಲೈನ್ ಪೋರ್ಟಲಲ್ಲಿ ಕೂಡ ಸಿಗೋದಿಲ್ಲ. ಅದಕ್ಕೆ ಅಟ್ಲೀಸ್ಟು ನಾವು ಹೆಲ್ಪಿಂಗ್ ಹ್ಯಾಂಡ್ ಸ್ಟ್ರೆಚ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಇದನ್ನ ಮಾಡ್ತಾಯಿದ್ದೀವಿ. ಯಾರಿಗೆ ಅವೈಲೇಬಿಲಿಟಿ ಇಲ್ಲ, ಅಟ್ಲೀಸ್ಟು ಈ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ, ಮತ್ತು ಮೆಡಿಸಿನ್ ಪರ್ಪಸ್ಸು, ಅಟ್ಲೀಸ್ಟ್ ಈ ಮೂಳೆ ಕಟ್ಟಾಗಿರೋರಿಗೆ, ಇದಕ್ಕೆಲ್ಲ ತುಂಬ ಬೇಕಾಗತ್ತೆ. ಒಂದು ರೆಡಿಲಿ ಅವೈಲೇಬಲ್ಲು ಮತ್ತು ಫ್ರೆಶ್ ಎಗ್ಸು ಕೊಡೋಣ ಅಂತೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೊಂದು ಔಟ್ಲೆಟ್ ಇರುತ್ತೆ, ಆಮೇಲೆ ತೋರಿಸ್ತೀನಿ ನಾನು. ಇಲ್ಲೇ ಏನು ನಾವು ಪೌಲ್ಟ್ರಿ ಫಾರ್ಮ್ ಮಾಡ್ತಾಯಿದ್ದೀವಿ, ಅಲ್ಲೊಂದು ನಮಗೂ ಔಟ್ಲೆಟು ಕೂಡ ಇರುತ್ತೆ. ಇಲ್ಲಿ ಹೇಗಂತಂದರೆ, ಈಗ ನಾವೀಗ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿದ್ದೀವಿ. ಈಗ ನಾವು ಅಂದ್ಕೊಬೋದು, ಏನಪ್ಪ ಇನ್ನೂ ಚಿಕನ್ಸ್ ಬಿಟ್ಟಿಲ್ಲ, ಕೋಳಿ ಬಿಟ್ಟಿಲ್ಲ, ಈಗಲೇ ಇದೆಲ್ಲ ಶುರು ಮಾಡ್ತಾಯಿದ್ದಾರೆ, ಇದೆಲ್ಲ ಮಾಡ್ತಾಯಿದ್ದಾರೆ ಅಂತ. ನಮಗೊಂದು ಕ್ಲಿಯರ್ ವಿಷನ್ ಇದೆ, ಒಂದು ಕ್ಲಿಯರ್ ಇನ್ವೆಸ್ಟ್ಮೆಂಟು ಇದೆ. 6 monthsಯಿಂದ ನಾವು ರಿಸರ್ಚ್ ಮಾಡಿದ್ದೀವಿ, ತುಂಬ ಫಾರ್ಮ್ಸ್ಗೆ ಓಡ್ ಬಂದಿದ್ದೀವಿ. ನಮಗೇನು ಹೋಮ್ ವರ್ಕ್ ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು, ಈಗ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಂಡು, ಈ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಸ್ಟಾಪ್ ಆಗೋಲ್ಲ. ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇದು 100% ನಾವು ಇದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಈಗ ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ. ಈಗ ಅದಕ್ಕೋಸ್ಕರ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಸೋಷಿಯಲ್ ಮೀಡಿಯಾನಲ್ಲಿ ಇದನ್ನ ಬಿಟ್ಟು ಜನರಿಗೊಂದು ಅವೇರ್ನೆಸ್ ಬಂದಾಗ, ಯಾರಿಗೆ ನೀಡಿ ಪೀಪಲ್ ಇರ್ತಾರೆ ಅವ್ರು ಈಗಲಿಂದನೇ ನಮ್ಮದೊಂದು ಕಾಂಟ್ಯಾಕ್ಟ್ಸು ಸೇವ್ ಮಾಡಿ ಇಟ್ಕೊಂಡ್ರೆ, ನೆಕ್ಸ್ಟು ಗೋಯಿಂಗ್ ಫಾರ್ವರ್ಡು 2-3 months ಒಳಗಡೆ ನಮ್ಮ ಹತ್ರ ಸಪ್ಲೈ ರೆಡಿ ಇರುತ್ತೆ. ನಾವು ಸಪ್ಲೈ ರೆಡಿ ಇಟ್ಕೊಂಡು ಆಮೇಲೆ ನಾವು ಜನರಿಗೆ ರೀಚ್ ಮಾಡ್ಸೋಕ್ಕಾಗಲ್ಲ. ಹಾಗಂತ ನಾವು ಇನ್ವೆಸ್ಟ್ ಮಾಡಿದ್ದನ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈಗಲಿಂದನೇ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಈಗ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ, ನಮ್ಮ ಹತ್ರ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ, ತಿನ್ನೋದಕ್ಕೆ ನಾಟಿ ಕೋಳಿ ಸಿಗುತ್ತೆ, ಬ್ರೀಡಿಂಗ್ ಮಾಡೋದಕ್ಕೆ ಒಳ್ಳೆ ಹುಂಜ ಸಿಗುತ್ತೆ. ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊತೀವಿ. ಈಗ ಯಾರಾದರೂ ಸಾಕಬೇಕು, ಯಾರಾದರೂ ನಾನು ಅದರಲ್ಲೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೂ ಮರಿಗಳು ಕೂಡ ಸಿಗುತ್ತೆ. ಗೋಯಿಂಗ್ ಫಾರ್ವರ್ಡು ಅದರ ಅಪ್ಡೇಟ್ಗಳು ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಈಗ ಕಂಟ್ರಿ ಎಗ್ಸು ಬೆನಿಫಿಟ್ಸ್ ಅಂತ ಕೇಳೋದಾದರೆ, ನಾವು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ಎಲ್ರಿಗೂ ಇದು ಗೊತ್ತಿರೋದೇನೆ. ನಾವು ಕಂಪೇರಿಂಗ್ ಟು ಬ್ರಾಯ್ಲರ್ ಎಗ್ಸು, ಕಂಟ್ರಿ ಎಗ್ಸ್ಗೆ ಎಷ್ಟು ಪ್ರೋಟೀನ್ಸು ಜಾಸ್ತಿ ಇರುತ್ತೆ, ಆಮೇಲೆ ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಎಲ್ರಿಗೂ ಇದು ಹಳ್ಳಿಯಿಂದ ಟೌನ್ ತನಕ ಎಲ್ರಿಗೂ ಗೊತ್ತಿರೋದೇನೆ, ಇದನ್ನು ನಾವು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಎಂಡ್ ಆಫ್ ದಿ ಡೇ ನಾವು ಅಂದ್ಕೊಂಡಿರೋದೇನಂತಂದರೆ, ಜನರಿಗೆ ಒಂದು ಹೆಲ್ಪ್ ಆಗಲಿ, ಈಸಿಯಾಗಿ 24/7
ನಾಟಿ ಕೋಳಿ ಮೊಟ್ಟೆ ಅವ್ರಿಗೆ ಅವೈಲೇಬಿಲಿಟಿ ಇರಲಿ, 24/7 ಎಲ್ಲರಿಗೂ ಇಲ್ಲಿ ಬಂದರೆ ನಮಗೆ ಮೆಟೀರಿಯಲ್ ಸಿಗತ್ತೆ ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ಎಲ್ಲೂ ಈಸಿಯಾಗಿ ಎಲ್ಲೂ ಬಿಫೋರ್ ನಾವು ಹೇಳ್ದೆ ಎಲ್ಲೂ ನಮಗೆ ಅವೈಲೇಬಿಲಿಟಿ ಸಿಗಲ್ಲ ನಾಟಿ ಕೋಳಿ ಮೊಟ್ಟೆ, ಓನ್ಲಿ ಇನ್ ವಿಲೇಜಸ್ ಬಿಟ್ಟರೆ. ಅಲ್ಲೂ ಕೂಡ ನಮಗೆ ಏನು ಹೋಗಿದ ತಕ್ಷಣ ಸಿಗತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅದಕ್ಕೆ ಒಂದು ಜನರಿಗೆ ಬೇಕಾಗಿದ್ದ ತಕ್ಷಣ ಸಿಗಲಿ ಅನ್ನೋದೊಂದು ಇಂಟೆನ್ಷನ್ನಿಂದ ನಾವೊಂದು ಔಟ್ಲೆಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ, ಗೋಯಿಂಗ್ ಫಾರ್ವರ್ಡ್ ವೀಡಿಯೋಸಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ನೀವು ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಎಗ್ಗು ಎಷ್ಟು ರೇಟ್ ಇರುತ್ತೆ, ಮತ್ತು ಚಿಕನ್ ಎಷ್ಟು ರೇಟ್ ಇರುತ್ತೆ, ಮತ್ತು ಹುಂಜ ಎಷ್ಟು ರೇಟ್ ಇರುತ್ತೆ. ಗೋಯಿಂಗ್ ಫಾರ್ವರ್ಡ್ ನಾವು ನಿಮಗೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀವಿ. ಈಗ ನಾವು ಸಿಂಪಲ್ಲಾಗಿ ಫಾರ್ಮ್ ಟೂರ್ ಒಂದು ಮಾಡೋಣ, ಎಲ್ಲರೂ ಬನ್ನಿ. ಇದು ಆ್ಯಕ್ಚುಲಿ ಈಗ 12 ಗುಂಟೆ ಜಾಗದಲ್ಲಿ ನಾವೊಂದು ಫೆನ್ಸಿಂಗ್ ಹಾಕ್ಸಿದ್ದೀವಿ. ಈಗ ತಕ್ಷಣಕ್ಕೆ ಇದು ಏನೋ ಸಾಕಾಗತ್ತೆ ಅಂತ ಇದರಲ್ಲಿ ಒಂದು ಪೋರ್ಷನ್ನು 40/20 ಒಂದು ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದೀವಿ. ಇನ್ನು ಶೀಟ್ ಹಾಕಿಲ್ಲ, ನೆಕ್ಸ್ಟು ಮಂಡೇ ಶೀಟ್ ಹಾಕ್ತಾರೆ. ಇದೇನಕ್ಕೆ ಅಂದರೆ ಇದರಲ್ಲಿ 30/20 ನಾವು ಹ್ಯಾಚಿಂಗ್ ಮತ್ತು ಬ್ರೂಡಿಂಗ್ಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಚಳಿ ಎಲ್ಲ ಬರಬಾರ್ದು ಅಂತ ಕಂಪ್ಲೀಟ್ ಹ್ಯಾಲೋ ಬ್ರಿಕ್ಸಲ್ಲಿ ಕಟ್ಸಿದ್ದೀವಿ, ಓಪನ್ ಸೆಟಪ್ ಇಡದೆ. ಇದ್ರ ಪಕ್ಕದಲ್ಲಿ ಮತ್ತೆ ತೋರಿಸ್ತೀನಿ ಬನ್ನಿ. ಇದು 10/20. ಇಲ್ಲಿ ಇದು ಬಂದು ಫೀಡಿಂಗ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದೀವಿ. ಇದು ಪಾರ್ಟಿಷನ್ ಏನಕ್ಕೆ ಅಂತಂದರೆ, ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಡಿಂಗ್ ಇರುತ್ತೆ. ಆಮೇಲೆ ನಾವು ಏಜಿಂಗ್ ವೈಸು ಫೀಡಿಂಗ್ ಇಟ್ಕೊಬೇಕಾಗತ್ತೆ. ನಮ್ಗೆ ಪಾರ್ಟಿಷನ್ ಇದ್ದರೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಏನೋ ಸ್ಟಾಕ್ ಎಲ್ಲನೂ ಹಿಂದೆ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಪ್ರೇಟಾಗಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಔಟ್ಲೆಟ್ ಅಂತ. ಇದು ಔಟ್ಲೆಟ್ ಇರುತ್ತೆ, ಇದು ಪಕ್ಕದಲ್ಲಿ ರೋಡ್ ಇದೆ, ಜನರಿಗೆ ಆ್ಯಕ್ಸೆಸ್ ಈಸಿಯಾಗಿರುತ್ತೆ. ಇಲ್ಲಿ ನಮ್ಮದು ಪ್ಯಾಕೇಜಿಂಗು ಆ್ಯಂಡ್ ಸೇಲಿಂಗು ಎಲ್ಲ ಇಲ್ಲೇ ಆಗುತ್ತೆ. ಸ್ಟೋರೇಜು ಮ್ಯಾಕ್ಸಿಮಮ್ ಇದರಲ್ಲೇ ಆಗುತ್ತೆ. ಇದ್ರ ಸೈಜ್ ಬಂದು 15/15 ಮಾಡಿದ್ದೀವಿ. ಗೋಯಿಂಗ್ ಫಾರ್ವರ್ಡ್ ಇನ್ ಕೇಸ್ ಸ್ಟಾಕ್ ಜಾಸ್ತಿ ಆದರೆ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ನಾವು, ತೊಂದರೆ ಇಲ್ಲ. ಈಗ ನೆಕ್ಸ್ಟು ನಾವು ಏನು ಗಿಡ ನೆಟ್ಟಿದ್ದೀವಿ ಅನ್ನೋದು ತೋರಿಸ್ತೀನಿ ಬನ್ನಿ. ಗಸಗಸೆ ಗಿಡ ಫಾಸ್ಟ್ ಗ್ರೋಯಿಂಗು, ನೆರಳಿಗೆ ಇರಲಿ ಅಂತ ಹೇಳ್ಬಿಟ್ಟು ನೆಟ್ಟಿದ್ದೀವಿ. ಒಂದೇ ಗಿಡ ನೆಟ್ಟಿದ್ದೀವಿ. ಆಲ್ಮೋಸ್ಟ್ 120 ಪ್ಲ್ಯಾಂಟ್ಸಲ್ಲಿ ಒಂದು ಗಸಗಸೆ ಗಿಡ ನೆಟ್ಟಿದ್ದೀವಿ. ಇದು ಸೀತಾಫಲ ಆ್ಯಂಡ್ ಇದು ತೈವಾನ್ ಹಲಸಿನಣ್ಣು, ರೆಡ್ ಕಲರ್ ಹಣ್ಣು ಬಿಡುತ್ತಲ್ವ, ಅದು ತೈವಾನ್ ಹಲಸಿನಣ್ಣು. ಇದು ಮತ್ತು ಅದು 2 ಕಿತ್ಲೆ ಹಣ್ಣು ಗಿಡ. ನಾರ್ಮಲ್ ನಾವು ಕಿತ್ಲೆ ಹಣ್ಣು ತಿಂತೀವಲ್ಲ, ಅದೇ ಕಿತ್ಲೆ ಹಣ್ಣು ಗಿಡ. ಆ್ಯಂಡ್ ಇದು ಸೀತಾಫಲ, ಮತ್ತು ಇದು ಅಂಜೂರ, ಮತ್ತು ಇದು ರೆಡ್ ವಾಟರ್ ಆ್ಯಪಲ್ ಗಿಡ ಇದು. ಆ್ಯಂಡ್ ಹಿಂಗೆ ಬನ್ನಿ, 2 ನಿಂಬೆ ಗಿಡ, ಅಂದರೆ ನಾಟಿ ನಿಂಬೆ ಗಿಡ ಸಿಗಲಿಲ್ಲ ನಮಗೆ, ಅದಕ್ಕೆ ಈ ಗಿಡ ಹಾಕಿದ್ದೀವಿ. ಆ್ಯಂಡ್ ಟೋಟಲ್ 10 ಮಾವಿನ ಗಿಡ ತಂದಿದ್ದೀವಿ. 10 ಮಾವಿನ ಗಿಡ ಒಂದ್ರ ಪಕ್ಕದಲ್ಲಿ ಒಂದು ಇಟ್ಟಿದ್ದೀವಿ. ಆಲ್ಮೋಸ್ಟ್ 10ರಿಂದ 12 ಅಡಿ ಗ್ಯಾಪಲ್ಲಿ. ಹೇಳ್ದಂಗೆ ಮಾವಿನ ಗಿಡ ಟೋಟಲ್ 10 ಮಾವಿನ ಗಿಡ ತಂದಿದ್ದೀವಿ. ಬಾದಾಮಿ ಮಾವಿನ ಹಣ್ಣು, ಅದು ಆ್ಯಕ್ಚುಲಿ ಇಳುವರಿ ಕಡಿಮೆ ಬಾದಾಮಿ ಮಾವಿನ ಹಣ್ಣು. ಅಲ್ಗೂ ಏನಕ್ಕೆ ತಂದಿದ್ದೀವಿ ಅಂದರೆ, ತಿನ್ನೋಣ, ಸ್ವಲ್ಪ ಕ್ವಾಲಿಟಿ ಆಗಿರೋದು, ಟೇಸ್ಟಿಯಾಗಿ ಇರೋದು ತಿನ್ನೋಣ ಅಂತ. ಆ್ಯಂಡ್ ಇದು ಮೂಸಂಬಿ ಗಿಡ, ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಸೀತಾಫಲ ಗಿಡ ಇದೆ. ಆ್ಯಂಡ್ ಈ ಕಡೆ ನೋಡಿದ್ರೆ ಫುಲ್ಲು ಲೈನ್ಗೆ ಮಾವಿನ ಗಿಡ, ಸಪೋಟ ಗಿಡ ಮತ್ತು ಸೀತಾಫಲ ಗಿಡ ಹಾಕಿದ್ದೀವಿ. ಇನ್ನು ಫುಲ್ಲು ನೀವು ನೋಡಿದ್ರೆ ಈ ಫ್ಲ್ಯಾಟ್ ಏನಿದೆಯಲ್ಲ, ಈ ಫುಲ್ಲು ಫ್ಲ್ಯಾಟ್ಗೆಲ್ಲನೂ 90 ಸಸಿ ನುಗ್ಗೆ ಗಿಡ ಹಾಕಿದ್ದೀವಿ.
ನುಗ್ಗೆ ಗಿಡ ಏನಕ್ಕೆ ಹಾಕ್ತೀವಿ ಅಂದರೆ ಏನು ಫಸ್ಟ್ ಅಡ್ವಾಂಟೇಜು ಅದು ಫಾಸ್ಟ್ ಗ್ರೋತ್ ಇರುತ್ತೆ. ಎರಡನೇದು ನೆರಳಿಗಾಗತ್ತೆ ಆ್ಯಂಡ್ ಅದು ಕಾಗೆಯಿಂದ ಕೋಳಿ ಮರಿನ ಕಾಪಾಡುತ್ತೆ. ಎಲ್ಲರೂ ನೆಟ್ ಹಾಕ್ತಾರೆ, ತುಂಬ ಫುಲ್ಲು ನೆಟ್ ಹಾಕ್ಬಿಡ್ತಾರೆ, ಎಷ್ಟು ಜಮೀನಿದೆ ಅದಕ್ಕೆಲ್ಲ ನೆಟ್ ಹಾಕ್ತಾರೆ. ಅದ್ರ ಬದಲು ನಮಗೆ ಟೂ ಇನ್ ಒನ್ ಅಡ್ವಾಂಟೇಜ್ ಇರಬೇಕು. ಒಂದು ಮರ ಬೆಳೆಸ್ದಂಗೆ ಆಗುತ್ತೆ, ಹಸಿರು ಕಾಪಾಡ್ದಂಗೆ ಆಗುತ್ತೆ. ಇನ್ನೊಂದು ನುಗ್ಗೆಕಾಯಿ ಕೂಡ ನಾವು ಆರ್ಗ್ಯಾನಿಕ್ ವೇನಲ್ಲೇ ಬೆಳಿತೀವಿ. ಲಾಸ್ಟ್ ನಿಮ್ಮ ಶಾರ್ಟ್ ವಿಡಿಯೋನಲ್ಲಿ ತಿಳಿಸಿದ್ದೀವಿ ಯಾವ ಥರ ನಾವು ಗಿಡ ನೆಟ್ಟಿದ್ದೀವಿ ಅಂತೆಲ್ಲ. ಇದರಿಂದ ನಮಗೆ ನುಗ್ಗೆಕಾಯಿ ಸಿಗುತ್ತೆ, ನುಗ್ಗೆ ಸೊಪ್ಪು ಸಿಗುತ್ತೆ ತಿನ್ನೋದಕ್ಕೆ. ಈ ಒಂದು 8-10 ಥರ ಹಣ್ಣು ಸಿಗುತ್ತೆ. ಸಿಂಪಲ್ಲಾಗಿ ಒಂದು ನೆಟ್ ಹಾಕಿದ್ರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಒಂದು ಶೆಡ್ ಹಾಕಿ. ನಾವೇನಕ್ಕೆ ಈ ಥರ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಅಂತಂದರೆ ಎಲ್ಲ ರೀತಿಯಿಂದನೂ ನಮ್ಗೆ ಅಡ್ವಾಂಟೇಜ್ ಇರಬೇಕು. ಕೋಳಿನ ಆಚೆ ಬಿಟ್ಟೆ ಸಾಕಬೇಕು ನಾವು. ಈಗ ನಾನು ಕೋಳಿ ಮೊಟ್ಟೆ ಸೇಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ತುಂಬ ಫ್ರೆಂಡ್ಸ್ ಹೇಳಿದರು, ನೀನು BV300 ಮಾಡು, ನೀನು ಗಿರಿರಾಜ ಕೋಳಿ ಮಾಡು, ವರ್ಷ ಪೂರ್ತಿ ಮೊಟ್ಟೆ ಇಡುತ್ತೆ, ಅದಕ್ಕೆ ಮಾರ್ಕೆಟ್ ಇರುತ್ತೆ, ನಿಂಗೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಆ್ಯಕ್ಚುಲಿ ನನ್ನ ಇಂಟೆನ್ಷನ್ನು ಬಿಸ್ನೆಸ್ ಮಾಡಬೇಕು, ನಾನು ತುಂಬ ಸಂಪಾದನೆ ಮಾಡಬೇಕು ಅನ್ನೋದಲ್ಲ. ಅವೆಲ್ಲ ನಾನು ಮಾಡ್ಬಿಟ್ಟು ಒಂದು ಶೆಡ್ ಸೆಟಪ್ ಇಟ್ಬಿಟ್ಟು ಸೆಕೆಂಡ್ಸ್ಗೆ ನಂಗೆ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದು ಶೆಡ್ ಮಾಡ್ಬಿಡ್ಬೋದು ನಾನು. ಅದರಲ್ಲಿ ಡೈಲಿ ನಾನು ಒಂದು 2,000-3,000 ಮೊಟ್ಟೆ ಮಾರ್ಬಿಟ್ಟು ದುಡ್ಡು ಮಾಡ್ಕೊಬೋದು. ಅದು ನನ್ನ ಇಂಟೆನ್ಷನ್ ಅದಲ್ಲ. ಜನರಿಗೆ ಕ್ವಾಲಿಟಿ ಫುಡ್ಡು ರೀಚ್ ಮಾಡಿಸೋಣ, ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ. ಅವ್ರು ಆ ಥರ ಹೇಳಿದಾಗ ನಾನು ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಓನ್ಲಿ ನಾಟಿ ಕೋಳಿನೇ ಮಾಡೋಣ ಅಂತೇಳಿ ಮಾಡಿದ್ದು. ಅದನ್ನ ನಾನು ಶೆಡ್ಡಲ್ಲಿ ಇಟ್ಕೊಂಡು ಮೊಟ್ಟೆ ಇಡ್ಸ್ಬಿಟ್ಟು ನಾನು ಮೊಟ್ಟೆನ ಸೇಲ್ ಮಾಡ್ಬೋದು. ಆದರೆ ಯಾರಾದರೂ ಇಲ್ಲಿ ಬಂದು ನೋಡಿದಾಗ ಕೂಡ ನ್ಯಾಚುರಲ್ ವೇನಲ್ಲೇ ಇರಬೇಕು. ನನ್ನದೊಂದು ಬ್ರ್ಯಾಂಡ್ ಏನಿರುತ್ತೆ ಆ ಬ್ರ್ಯಾಂಡಿಗೆ ನಾನು ನ್ಯಾಯ ಕೊಡಲೇಬೇಕು. ನಾನು ಆಚೆ ಬಿಡ್ತೀನಿ, ಬರೀ ನೈಟ್ ಟೈಮ್ ಮಾತ್ರ ಇಡೋದಕ್ಕೊಂದು ಶೆಡ್ ಮಾಡ್ತೀನಿ. ಡೇ ಫುಲ್ ಆಚೆನೇ ಇರುತ್ತೆ, ಅದು ಬಿಸಿಲಲ್ಲಿರುತ್ತೆ. ಹುಳ ಉಪ್ಪಟೆ ಅದಕ್ಕೇನು ಸಿಗುತ್ತೆ ತಿಂದ್ಕೊಂಡಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಫುಡ್ಡು ಏನು ಬೇಕು, ರಾಗಿ ಗೋಧಿ ಇದನ್ನು ನಾವು ಹಾಕ್ತೀವಿ. ನ್ಯಾಚುರಲ್ ಆಗಿರುವಂಥ ಫುಡ್ನೇ ಹಾಕಿ ನಾವು ಸಾಕ್ತೀವಿ. ಯಾವಾಗ ಬೇಕಾದರೂ ನೀವು ಫಾರ್ಮ್ ಬಂದು ವಿಸಿಟ್ ಮಾಡಿ ನೀವು ನೋಡ್ಬೋದು ನಾವು ಯಾವ ಥರ ಕೋಳಿನ ಸಾಕ್ತೀವಿ, ಯಾವ ಥರ ರೀಪ್ರೊಡಕ್ಷನ್ ಸಿಸ್ಟಮ್ ಇರುತ್ತೆ, ಯಾವ ಥರ ಸೇಲಿಂಗ್ ಮಾಡ್ತೀವಿ ಅನ್ನೋದನ್ನು. ಇದೆ ಆ್ಯಕ್ಚುಲಿ ಈಗ ನಮಗೆ ಕಡಿಮೆ ಕೋಳಿಗೆ ಒಂದು 500-600 ಕೋಳಿಗೆ ಆಗೋಷ್ಟು ಸೆಟಪ್ ಮಾತ್ರ ಈಗ ಮಾಡಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ನಮ್ಮ ಫೆನ್ಸಿಂಗ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಜನ ಬರ್ತಾರೆ. ಆಲ್ರೆಡಿ ಒಪ್ಸಿದ್ದೀವಿ, ಅದಕ್ಕೆ ಫೆನ್ಸಿಂಗ್ ಎಕ್ಸ್ಟೆಂಡ್ ಮಾಡ್ತಾರೆ. ಇವತ್ತು ನಾಳೆ ಹೋಗಿ ಮೆಟೀರಿಯಲ್ ತೊಗೊಂಬರ್ಬೇಕು ಶೆಡ್ಗೆ. ನೈಟು ನಾವು ಕೋಳಿನ ಬಿಡೋದಕ್ಕೆ ನಾವು ಒಂದು ಸೆಟಪ್ ಮಾಡಬೇಕು. ಅದಕ್ಕೆ ಇದು ಟೋಟಲ್ಲಾಗಿ ನಮಗೆ 1 ಎಕರೆ ಜಾಗ ಬರುತ್ತೆ. 1 ಎಕರೆ ಜಾಗನಲ್ಲಿ ಎಷ್ಟು ಕೋಳಿ ಸಾಧ್ಯನೋ ಅಷ್ಟು ಮಾತ್ರನೇ ಮಾಡ್ತೀವಿ. ಬ್ರಾಯ್ಲರ್ ಕೋಳಿನ ಕೂಡಾಕ್ದಂಗೆ ನಾವು ಡೆಫಿನೆಟ್ಲಿ ಕೂಡಾಕೋದಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ನಮ್ಮದು ಕಂಟ್ರಿ ಎಗ್ ಫಾರ್ಮ್ಸ್ದು ಸಿಂಪಲ್ ಟೂರು. ಇದರಲ್ಲಿ ತುಂಬ ವಿಷಯಗಳನ್ನ ಮಿಸ್ ಮಾಡಿದ್ದೀವಿ ಅಂದ್ಕೊತೀವಿ. ಯಾಕಂದರೆ ಇದು ನಮ್ಮದು ಫಸ್ಟ್ ಫುಲ್ ಲೆಂತ್ ವಿಡಿಯೋ. ಡೆಫಿನೆಟ್ಲಿ ಎವ್ರಿ ವೀಕು ನಿಮಗೆ ಒಂದೊಂದು ಫುಲ್ ಲೆಂತ್ ವಿಡಿಯೋ ಬರುತ್ತೆ ಫಾರ್ 10-15 ಮಿನಿಟ್ಸು. ನಿಮಗೆ ಏನೇನು ಡೌಟ್ಸ್ ಇರುತ್ತೆ, ನಾವು ಯಾವ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ, ನಮ್ಮ ಪ್ರಾಸೆಸ್ ಏನು, ರೀಪ್ರೊಡಕ್ಷನ್ ಸಿಸ್ಟಮ್ ಏನು, ನಾವು ಎಲ್ಲಿಂದ ಕೋಳಿ ಪರ್ಚೇಸ್ ಮಾಡ್ತೀವಿ, ನಾವು ಯಾವ ಥರ ಬ್ರೂಡಿಂಗ್ ಮಾಡ್ತೀವಿ, ಯಾವ ಥರ ಸೇಲಿಂಗ್ ಮಾಡ್ತೀವಿ, ಪ್ರೈಸು, ಇದೆಲ್ಲ ನಿಮ್ಗೇನೇನು ಡೌಟ್ಸ್ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಎವ್ರಿ ವೀಕು ಒಂದೊಂದು ಫುಲ್ ಲೆಂತ್ ವಿಡಿಯೋ ಬರುತ್ತೆ. ಆಲ್ಮೋಸ್ಟ್ ಫಾರ್ 2-3 ಡೇಸ್ಗೆ ಒಂದೊಂದು ಶಾರ್ಟ್ ವೀಡಿಯೋಸ್ ಬರುತ್ತೆ ನಿಮಗೆ. ನೀವು ನಮ್ಮ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ಯೂಟ್ಯೂಬಲ್ಲಿ ಕಂಟ್ರಿ ಎಗ್ ಫಾರ್ಮ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ನಮ್ಮ ಚಾನಲ್ ಸಿಗುತ್ತೆ. ಆ್ಯಂಡ್ ಸೇಮ್ ವೇ ಇನ್ಸ್ಟಾನಲ್ಲಿ ಕೂಡ ಕಂಟ್ರಿ ಎಗ್ ಫಾರ್ಮ್ಸ್ ಅಂತ ನೀವು ಟೈಪ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಬರುತ್ತೆ. ಆ್ಯಂಡ್ ನಾವು ವೆಬ್ಸೈಟ್ ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ವಿಡಿಯೋನಲ್ಲಿ ಡೆಫಿನೆಟ್ಲಿ ಆ ವೆಬ್ಸೈಟ್ ಲಿಂಕ್ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಅದರಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಿಮ್ದು ಏನೇ ಸಜೆಷನ್ ಇರಲಿ, ಆಲ್ವೇಸ್ ವೆಲ್ಕಮ್. ನೀವು ಹೇಳ್ಬೋದು, ತೊಂದರೆ ಇಲ್ಲ. ನಾವು ಅದನ್ನ ಪಾಸಿಟಿವ್ ಆಗಿ ತೊಗೊಳ್ತೀವಿ, ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ತನಕ ನೀವು ನೋಡಿದ್ದೀರ ವಿಡಿಯೋ ಅಂದರೆ ಡೆಫಿನೆಟ್ಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.